ಹೃದಯಾಘಾತ ಹೆಚ್ಚಾಗೋದಕ್ಕೆ ಒತ್ತಡಗಳು ಕಾರಣ ಆಗ್ತಾ ಇದೆ. ಶೀಘ್ರವೇ ಕೆಲಸವನ್ನ ಮುಗಿಸುವ ತವಕ ಹೃದಯಕ್ಕೆ ಮಾರಕ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧೂಮಪಾನವು ಕೂಡ ಹೃದಯಾಘಾತಕ್ಕೆ ಪ್ರಮುಖ ಕಾರಣ. ಒತ್ತಡ ಅನ್ನೋದು ಆಧುನಿಕ ತಂಬಾಕು ಇದ್ದಂತೆ. ಕೊರೋನಾ ಮುನ್ನವೇ ದೇಶದಲ್ಲಿ ಹೃದಯಾಘಾತ ಜಾಸ್ತಿ ಇತ್ತು. ಡಾಕ್ಟರ್ ಮಂಜುನಾಥ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸದ್ದು ಮಾಡ್ತಾ ಇರುವಂಥದ್ದು ಹೃದಯಾಘಾತ ಅನ್ನುವಂಥ ವಿಚಾರ. ಸಾಕಷ್ಟು ವರದಿಗಳು ಬಂದಿದೆ. ಜೊತೆಗೆ ಇತ್ತೀಚೆಗೆ ಬರ್ತಿರುವಂತಹ ವರದಿಗಳಲ್ಲಿ ಯುವ ಜನಾಂಗದಲ್ಲಿ ಹೃದಯಾಘಾತ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಆತಂಕಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಹೃದಯಾಘಾತ ಯಾಕೆ ಬರ್ತಾ ಇದೆ, ಯುವಕರಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಥರದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡೋದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಸಂಸದರು ಅದೇ ರೀತಿ ಹೃದ್ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಈಗ ಕಳೆದ 2 ತಿಂಗಳ ಅವಧಿಯಲ್ಲಿ ಗಮನಿಸಿದರೆ ಹಾಸನ ಜಿಲ್ಲೆ ಒಂದರಲ್ಲೇ 16ರಷ್ಟು ಪ್ರಕರಣಗಳು ದಾಖಲಾಗಿದೆ. ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಯುವ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಡ್ಯಾನ್ಸ್ ಮಾಡ್ತಾ ಇದ್ದವರು ಏಕಾಏಕಿ ಕುಸಿದು ಬೀಳ್ತಾರೆ. ಹೃದಯಾಘಾತ ಅನ್ನುವಂಥದ್ದು, ಸಾವು ಅನ್ನುವಂಥದ್ದು ಆಘಾತಕಾರಿಯಾಗಿ ಬರ್ತಾ ಇದೆ. ಸಾಕಷ್ಟು ಜನರಲ್ಲಿ ಭಯ ಕೂಡ ಇದೆ. ಯಾಕೆ ಇದು ಅಂತ ಅಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ಕಳೆದ 20 ವರ್ಷದ ನಾವು ಈ ನಮ್ಮ ಹೃದ್ರೋಗ ಅಧ್ಯಯನವನ್ನು ನೋಡಿದಾಗ ಅಥವಾ ನಮ್ಮ ಅನುಭವದಲ್ಲಿ ಹೇಳದೇ ಆದರೆ ಕಳೆದ 20 ವರ್ಷದಲ್ಲಿ ಭಾರತ ದೇಶದಲ್ಲಿ ಹೃದಯಾಘಾತದ ಪ್ರಮಾಣ 22% ಜಾಸ್ತಿ ಆಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ನಾವು ಹೆಚ್ಚು ಹೃದಯಾಘಾತವನ್ನು ನೋಡ್ತಾ ಇದ್ದೇವೆ. ಒಟ್ಟಾರೆ ಭಾರತ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ 35% 40 ವರ್ಷಕ್ಕಿಂತ ಕಿರಿಯವರಿದ್ದಾರೆ. ಅಂದರೆ ಇದ್ರ ಬಗ್ಗೆ ಅಧ್ಯಯನ ಕೂಡ ನಾವೆಲ್ಲ ಮಾಡಿದ್ದೇವೆ. 2013ರಿಂದ 2018 ಆ 5 ವರ್ಷದ ಅವಧಿಯಲ್ಲಿ, ಅಂದರೆ ಕೋವಿಡ್ ಬರೋದಕ್ಕೆ ಮೊದಲು, ಕೋವಿಡ್ ಕೆಲವರು ಈಗೇನಾಗಿದೆ, ಇದೆಲ್ಲ ಕೋವಿಡ್ ವ್ಯಾಕ್ಸಿನಿಂದ ಬರ್ತಾ ಇದೆಯಾ ಅಥವಾ ಇದೆಲ್ಲ ಕೋವಿಡ್ ಬಂದೋದ್ಮೇಲೆ ಜಾಸ್ತಿ ಆಗಿದೆಯಾ ಅನ್ನೋ ಒಂದು ಸಂಶಯ ಇದೆ ಜನ ಸಾಮಾನ್ಯರಲ್ಲಿ. ಆದರೆ ಅದಕ್ಕೆ ಮೊದಲು ಕೂಡ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ನಾವು ಭಾರತ ದೇಶದಲ್ಲಿ ಅಮೆರಿಕ ಮತ್ತು ಐರೋಪ್ಯ ದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.